ಬಾಬಾ ಭೈರವನಾಥ ಜಿ ಅವರ ಮುಂದೆ ತಲೆಬಾಗದೆ ಕಾಶಿ ವಿಶ್ವನಾಥನ ದರ್ಶನ ಅಪೂರ್ಣ ಎಂದು ಪರಿಗಣಿಸಲಾಗುತ್ತದೆ. ಭೈರವ ಎಂಬ ಪದ ಭೀರು ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಭಯಂಕರ. ಆದರೂ ಭೈರವ ಭಯವನ್ನು ಉಂಟು ಮಾಡುವವನಲ್ಲ, ಅವನು ಸ್ವತಃ ಭಯವನ್ನು ನಾಶಪಡಿಸುವವನು. ಭೈರವ ಪವಿತ್ರ ನಗರವನ್ನು ಮತ್ತು ಅದರ ಭಕ್ತರನ್ನು ದುಷ್ಟರಿಂದ ರಕ್ಷಿಸುವ ಕಾಶಿಯ ಕೊತ್ವಾಲ್ ಅಥವಾ ಕಾಶಿಯ ರಕ್ಷಕನಾದ ಭಗವಾನ್ ಶಿವನ ಉಗ್ರ ಅಭಿವ್ಯಕ್ತಿಯಾಗಿದೆ. ಕಾಶಿ ಖಂಡದ ಪ್ರಕಾರ ಒಮ್ಮೆ ಬ್ರಹ್ಮದೇವನು ಅಹಂಕಾರಿಯಾಗಿ ತನ್ನನ್ನು ಶಿವನೊಂದಿಗೆ ಸಮೀಕರಿಸಿದನು. ಅವನನ್ನು ವಿನಮ್ರಗೊಳಿಸಲು ಶಿವನು ಕಾಲಭೈರವನನ್ನು ಸೃಷ್ಟಿಸಿದನು. ಅವನು ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದನು. ತಲೆಬುರುಡೆಯನ್ನು ಹೊತ್ತುಕೊಂಡು ಭೈರವ ಕಾಶಿ ತಲುಪುವವರೆಗೂ ಅಲೆದಾಡುತ್ತಿದ್ದ. ಅಲ್ಲಿ ಅವನ ಬ್ರಹ್ಮ ಹತ್ಯದ ಪಾಪವು ಕ್ಷೀಣಿಸಲ್ಪಟ್ಟಿತು. ಅಂದಿನಿಂದ ಕಾಲಭೈರವನು ವಾರಣಾಸಿಯ ಶಾಶ್ವತ ರಕ್ಷಕನಾಗಿ ಸ್ಥಾಪಿಸಲ್ಪಟ್ಟನು. ಸಾವಿನ ಅಧಿಪತಿಯಾದ ಯಮ ಸಹ ವಿಧೇಯನಾಗಿರಬೇಕು. ಗೋಲ್ಡರ್ನ ಕಾಲಭೈರವ ಮಂದಿರದಲ್ಲಿ ಬಾಬಾ ಭೈರವನನ್ನು ಬೆಳ್ಳಿಯ ಮುಖವಾಡದಲ್ಲಿ ಪೂಜಿಸಲಾಗುತ್ತದೆ. ಅವನ ವಾಹನದ ಮೇಲೆ ಕುಳಿತುಕೊಳ್ಳಲಾಗುತ್ತದೆ ಮತ್ತು ತ್ರಿಶೂಲವನ್ನು ಹಿಡಿದುಕೊಳ್ಳಲಾಗುತ್ತದೆ. ಇವನನ್ನು ಪಾಪಭಕ್ತ ಎಂದು ಕರೆಯಲಾಗುತ್ತದೆ, ಪಾಪಗಳ ವಿನಾಶಕ. ಹತ್ತಿರದಲ್ಲಿ ಭೈರವರ ಬಾಲ್ಯ ರೂಪವಾದ ಬಟುಕ್ ಭೈರವನ ದೇವಾಲಯವಿದೆ. ಸೌಮ್ಯ ಮತ್ತು ಸಹಾನುಭೂತಿ. ಬಟುಕ್ ಭೈರವನನ್ನು ಪೂಜಿಸುವುದರಿಂದ ಯಶಸ್ಸನ್ನು ತರುತ್ತದೆ, ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ರಿದ್ದಿ ಸಿದ್ಧಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಕಾಶಿಯು ಅಷ್ಟ ಭೈರವರಿಂದ ಮತ್ತಷ್ಟು ಆಶೀರ್ವದಿಸಲ್ಪಟ್ಟಿದೆ. ಭೈರವರ 8 ರೂಪಗಳು ಪ್ರತಿಯೊಂದು ಪವಿತ್ರ ನಗರದ ಒಂದು ದಿಕ್ಕನ್ನು ಕಾಯುತ್ತದೆ. ಇವೆಲ್ಲರೂ ಸೇರಿ ಕಾಶಿ ಭೈರವ ಯಾತ್ರೆಯನ್ನು ರೂಪಿಸುತ್ತಾರೆ. ಗುರು ಭೈರವ ಎಂದು ಕರೆಯಲ್ಪಡುವ ರುರು ಅಥವಾ ಆನಂದ್ ಭೈರವ್ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ನೀಡುತ್ತಾರೆ. ಅವನ ಬಿಡಿ ರೂಪವು ಶಾಂತಿಯನ್ನು ಹೊರಸೂಸುತ್ತದೆ ಮತ್ತು ಅವನು ರಿಷಭ ಎಂಬ ಗೂಳಿಯ ಮೇಲೆ ಸವಾರಿ ಮಾಡುತ್ತಾನೆ. ಚಾಂದ್ ಭೈರವ್ ನೀಲಿ ಚರ್ಮದ ಮತ್ತು ಶಕ್ತಿಶಾಲಿ. ಅವನು ಭಕ್ತರಿಗೆ ಶಕ್ತಿ ಮತ್ತು ಪ್ರತಿಸ್ಪರ್ಧಿಗಳ ವಿರುದ್ಧ ವಿಜಯವನ್ನು ಆಶೀರ್ವದಿಸುತ್ತಾನೆ. ಅಸಿತಂಗ ಭೈರವ ಶಾಪ ಮತ್ತು ದುಃಖಗಳನ್ನು ನಿವಾರಿಸುವವನು, ನಕಾರಾತ್ಮಕತೆಯಿಂದ ಪರಿಹಾರಕ್ಕಾಗಿ ಪೂಜಿಸಲ್ಪಟ್ಟನು. ಕ್ರೋಧನ್ ಭೈರವ ಆದಿ ಭೈರವ ಎಂದು ಕರೆಯಲ್ಪಡುತ್ತಾನೆ. ಅವನು ಧೈರ್ಯ ಮತ್ತು ನಿರ್ಭೀತಿಯನ್ನು ನೀಡುತ್ತಾನೆ. ಲತ್ ಅಥವಾ ಕಪಾಲ್ ಭೈರವ್ ಹಳದಿ ರೂಪ್ ಭಕ್ತರಿಗೆ ಸದ್ಗುಣ ಕಾರ್ಯಗಳಿಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ಜೀವನದಲ್ಲಿ ಗಮನವನ್ನು ಕೇಂದ್ರೀಕರಿಸುತ್ತದೆ. ಸಂಹಾರ್ ಭೈರವ್ ಪಾಪಗಳನ್ನು ನಿರ್ಮೂಲನೆ ಮಾಡುವವನು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುವವನು. ಅವನು 8 ರೀತಿಯ ಸಂಪತ್ತನ್ನು ನೀಡುತ್ತಾನೆ. ಉಮ್ಮತ್ ಭೈರವ್ ಭಕ್ತರನ್ನು ಹಾನಿಕಾರಕ ಪ್ರಭಾವಗಳು ಮತ್ತು ಆಂತರಿಕ ಅಸಮತೋಲನದಿಂದ ರಕ್ಷಿಸುವ ಪ್ರಕಾಶಮಾನವಾದ ರೂಪ. ಭೀಷಣ್ ಅಥವಾ ಭೂತ ಭೈರವ ಉಗ್ರ ಮತ್ತು ಕೆಂಪು ಚರ್ಮದವನು, ದುಷ್ಟಶಕ್ತಿಗಳು ಮತ್ತು ಭಯವನ್ನು ಜಯಿಸಲು ಪೂಜಿಸಲ್ಪಡುತ್ತಾನೆ. ದಂಡಪಾಣಿ ಭೈರವನನ್ನು ಪೂಜಿಸಲಾಗುತ್ತದೆ. ಅವನು ದುಷ್ಟರನ್ನು ಹೊರಹಾಕುತ್ತಾನೆ ಮತ್ತು ಶಿವನ ಸಾನ್ನಿಧ್ಯಕ್ಕೆ ಸದ್ಗುಣಿಗಳಿಗೆ ಮಾತ್ರ ಪ್ರವೇಶವನ್ನು ನೀಡುತ್ತಾನೆ. ದಂಡಪಾಣಿ ಭೈರವನೊಂದಿಗೆ ಈ 8 ಮಂದಿ ಕಾಶಿಯ ಆಧ್ಯಾತ್ಮಿಕ ರಕ್ಷಕರು. ಪ್ರತಿ ಭೈರವ ದೇವಾಲಯದ ವಿವರವಾದ ವಿವರಣೆಗಾಗಿ ನೀವು ನನ್ನ ಬ್ಲಾಗ್ ಅನ್ನು ಓದಬಹುದು. ವಾರಣಾಸಿಯ ನವದುರ್ಗ ದೇವಾಲಯಗಳು ಮತ್ತು ದ್ವಾದಶ ಆದಿತ್ಯ ದೇವಾಲಯಗಳನ್ನು ತಪ್ಪಿಸಿಕೊಳ್ಳಬೇಡಿ. ನನ್ನ ವಿಡಿಯೋಗಳು ಮತ್ತು ಬ್ಲಾಗ್ಗಳನ್ನು ನೋಡಿ. ಭೈರವರನ್ನು ಪೂಜಿಸುವ ಭಕ್ತರು ರಕ್ಷಣೆ ಮಾತ್ರವಲ್ಲದೆ ಧೈರ್ಯ, ಬುದ್ಧಿವಂತಿಕೆ ಮತ್ತು ಮೋಕ್ಷವನ್ನು ಸಹ ಪಡೆಯುತ್ತಾರೆ. ಕಾಲಭೈರವ, ಬಟುಕ್ ಭೈರವ, ಅಷ್ಟ ಭೈರವ ದೇವಾಲಯಗಳು, ನವದುರ್ಗ ಮತ್ತು ಆದಿತ್ಯ ದೇವಾಲಯಗಳು ಒಟ್ಟಾಗಿ ಕಾಶಿಯ ರಕ್ಷಣಾತ್ಮಕ ಮತ್ತು ಆಧ್ಯಾತ್ಮಿಕ ಗುರಾಣಿಯನ್ನು ರೂಪಿಸುತ್ತವೆ. ಓಂ ಕಾಲ ಭೈರವಾಯ ನಮಃ.